ಎಲ್ಲರಿಗೂ ನಮಸ್ಕಾರ. KKR ವಿರುದ್ಧ ಹೀನಾಯವಾಗಿ ಸೋತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಸೊ KKR ತಂಡಕ್ಕಂತೂ ಭರ್ಜರಿ ಜಯ ಸಿಕ್ಕಿದೆ ಚೆಪಾಕ್ ಸ್ಟೇಡಿಯಂನಲ್ಲಿ. ಸೊ ಚೆಪಾಕ್ ಸ್ಟೇಡಿಯಂನಲ್ಲಿ ಪೋರ್ಟ್ರೇಸ್ ಆಗಿತ್ತು ಅದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ. ಆದರೆ ಈ ಸೀಸನ್ನಲ್ಲಿ ಅದು ಯಾವುದೇ ರೀತಿ ಪೋರ್ಟ್ರೇಸ್ ಥರ ಕಾಣ್ತಾ ಇಲ್ಲ, ಯಾಕಂದರೆ ಎಲ್ಲ ಮ್ಯಾಚಲ್ಲಿ ಸೋಲ್ತಾ ಇದ್ದಾರೆ ಆಲ್ಮೋಸ್ಟು CSK ತಂಡ. ಸೊ ಕೇವಲ 103ಕ್ಕೆ ಆಲ್ಔಟ್ ಆಗಿದ್ದಾರೆ CSK ಇವತ್ತು. ಅದನ್ನು 10 ಓವರ್ನಲ್ಲಿ ಚೇಂಜ್ ಮಾಡಿದ್ದಾರೆ ಕೋಲ್ಕತ್ತಾ. ಕ್ಲಿಯರ್ ಒನ್ ಸೈಡೆಡ್ ಮ್ಯಾಚ್ ಆಗಿತ್ತು ಇವತ್ತು. ಸೊ ಮ್ಯಾಚ್ನಲ್ಲಿ ಏನಾಯಿತು ಸಣ್ಣದಾಗಿ ವಿಡಿಯೋದಲ್ಲಿ ನೋಡೋಣ. ಅದಕ್ಕೆ ಮೊದಲು ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಡ ಸ್ಟಾರ್ಟ್ ಮಾಡೋಣ. ಮೊದಲು ಬ್ಯಾಟ್ ಮಾಡಿದ CSK ತಂಡಕ್ಕೆ ಆರಂಭಿಕ ಆಘಾತ ಆಗುತ್ತೆ. ಡೆವಾನ್ ಕಾನ್ವೆ ಹಾಗೆ ರಚೀಂದ್ರ ರವೀಂದ್ರ ಬೇಗ ಅವ್ರನ್ನೇ ಔಟ್ ಆಗ್ತಾರೆ. ಕಾನ್ವೆ ಮೊಯಿನ್ ಅಲಿಗೆ ಔಟ್ ಆದರೆ ರಚೀಂದ್ರ ರವೀಂದ್ರ ಹರ್ಷಿತ್ ರಾಣಾ ಅವರಿಗೆ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಸ್ಲೋ ಇನ್ನಿಂಗ್ಸ್ ಬರುತ್ತೆ ತ್ರಿಪಾಠಿ ಅವರಿಂದ. ವಿಜಯ್ ಶಂಕರ್ ಅವರಿಂದ ಕೊಂಚ ಎಕ್ಸಲರೇಟ್ ಮಾಡೋ ಕಾರ್ಯ ಆಯಿತು, ಆದರೆ ಅದು ಜಾಸ್ತಿ ಹೊತ್ತು ಮಾಡೋದಕ್ಕೆ ಆಗೋದಿಲ್ಲ. ತ್ರಿಪಾಠಿ 22 ಬಾಲ್ನಲ್ಲಿ 16 ರನ್ ಗಳಿಸಿ ಔಟ್ ಆದರೆ ಚಕ್ರವರ್ತಿ ಅವ್ರಿಗೆ ಶಂಕರ್ ಅವರು ಔಟ್ ಆಗ್ತಾರೆ. ಚಕ್ರವರ್ತಿ ಅವ್ರಿಗೆ 21 ಬಾಲ್ನಲ್ಲಿ 29 ರನ್ ಗಳಿಸಿ ಔಟ್ ಆಗ್ತಾರೆ. ಅದ ಬಳಿಕ ಬಂದ ಅಶ್ವಿನ್ ಹರ್ಷಿತ್ ರಾಣಾಗೆ ಔಟ್ ಆಗ್ತಾರೆ. ಜಡೇಜಾ ನರೇನ್ಗೆ ಔಟ್ ಆಗ್ತಾರೆ. ಹಾಗೆಯೇ ದೀಪಕ್ ಕೂಡ ವರುಣ್ ಚಕ್ರವರ್ತಿ ಅವ್ರಿಗೆ ಔಟ್ ಆಗ್ತಾರೆ. ಹಾಗೆಯೇ MS ಧೋನಿ ಅವರು ನರೇನ್ ಅವ್ರಿಗೆ ಔಟ್ ಆಗ್ತಾರೆ. ಹೀಗೆ ಎಲ್ಲ ಸ್ಪಿನ್ನರ್ಸ್ಗಳಿಗೇ ಔಟ್ ಆಗ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ನರೇನ್ ಅವರಿಂದ ಅದ್ಭುತವಾದ ಸ್ಪೆಲ್ ಬರುತ್ತೆ. 4 ಓವರ್ 13 ರನ್ ನೀಡಿ 3 ವಿಕೆಟ್ ಪಡಿತಾರೆ. ಅದನ್ನು ಬಿಟ್ಟರೆ ಹರ್ಷಿತ್ ರಾಣಾ 4 ಓವರ್ 16 ರನ್ ನೀಡಿ 2 ವಿಕೆಟ್. ಹಾಗೆಯೇ ಚಕ್ರವರ್ತಿ 4 ಓವರ್ 22 ರನ್ ನೀಡಿ 2 ವಿಕೆಟ್. ವೈಭವ್ ಅವರ ಒಂದು, ಹಾಗೆಯೇ ಮೊಯಿನ್ ಅಲಿ ಕೂಡ 1 ವಿಕೆಟ್ ಪಡಿತಾರೆ. ಸೊ ಎಲ್ಲ ಬೌಲರ್ಸು ಸಖತ್ತಾಗಿ ಬೌಲ್ ಮಾಡ್ತಾರೆ KKR ಕಡೆ. ಶಿವಮ್ ದುಬೆ ಕೊನೆ ತನಕ ಇದ್ದು 100ರ ಗಡಿಯನ್ನು ದಾಟಿಸ್ತಾರೆ CSK ತಂಡದ್ದು. 29 ಬಾಲ್ನಲ್ಲಿ 31 ರನ್ ಹೊಡೆದು 100 ರನ್ ಗಡಿ ದಾಟಿಸ್ತಾರೆ ಅಂತ ಹೇಳ್ಬೋದು. ಅದನ್ನು ಈಸಿ ಟಾರ್ಗೆಟ್ ಬೆನ್ನತ್ತಿದ KKRಗೆ ಒಳ್ಳೆ ಆರಂಭ ದೊರೆಯುತ್ತೆ. ಡಿಕಾಕ್ ಮತ್ತು ನರೇನ್ ಒಳ್ಳೆ ಆರಂಭ ಕೊಡ್ತಾರೆ. 46 ರನ್ಗಳ ಪಾರ್ಟ್ನರ್ಶಿಪ್ ಅಂಶುಲ್ ಕಂಬೋಜ್ ಅವರಿಗೆ 1 ವಿಕೆಟ್ ಬೀಳುತ್ತೆ. 16 ಬಾಲಲ್ಲಿ 23 ರನ್ ಗಳಿಸಿ ಡಿಕಾಕ್ ಔಟ್ ಆಗ್ತಾರೆ. ಅದಾದ ಬಳಿಕ ರಹಾನೆ ಜೊತೆ ಕೂಡಿದ ನರೇನ್ ಅಬ್ಬರದ ಬ್ಯಾಟಿಂಗ್ ಮಾಡ್ತಾರೆ. 18 ಬಾಲ್ನಲ್ಲಿ 44 ರನ್ ಗಳಿಸಿ ಔಟ್ ಆಗ್ತಾರೆ. ಅದಾದ ಬಳಿಕ ಅಜಿಂಕ್ಯ ರಹಾನೆ ಮತ್ತು ರಿಂಕು ಸಿಂಗ್ ಈಸಿಯಾಗಿ ಮ್ಯಾಚನ್ನು ಫಿನಿಶ್ ಮಾಡ್ತಾರೆ. ಕೇವಲ 10.1 ಓವರ್ನಲ್ಲೇ ಮ್ಯಾಚನ್ನು ಚೇಸ್ ಮಾಡಿ ಬೇಗನೆ ಇವತ್ತು ಮ್ಯಾಚನ್ನು ಮುಗಿಸ್ತಾರೆ ಅಂತಲೇ ಹೇಳ್ಬೋದು. ದೊಡ್ಡ ಲಾಸ್ ಅಂತಲೇ ಹೇಳ್ಬೋದು CSK ತಂಡಕ್ಕೆ. ಈಗಾಗಲೇ 4 ಪಂದ್ಯ ಸೋತಿದ್ರು, ಈಗ 5 ಪಂದ್ಯ ಸೋತಂತಾಗಿದೆ 6 ಪಂದ್ಯದಲ್ಲಿ. ಸೊ ಏನು ಅಂದ್ಕೊಳ್ತಾರೆ ಆಗ್ತಾ ಇಲ್ಲ ಈ ಸೀಸನ್ನಲ್ಲಿ CSK ತಂಡಕ್ಕೆ. ಸೊ ಹಾಗಾಗಿ ಲಾಸ್ ಮೇಲೆ ಲಾಸ್ ನೋಡೋದಕ್ಕೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತೀರಾ ಕಳಪೆ ಬ್ಯಾಟಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು. ಇವತ್ತು 103ಕ್ಕೆ ಆಲ್ಔಟ್ ಆಗಿದ್ದಾರೆ. ಅದು ಕೂಡ ಅವರ ಭದ್ರಕೋಟೆ ಅಂತ ಇದ್ದ ಚೆಪಾಕ್ ಸ್ಟೇಡಿಯಂನಲ್ಲಿ. ಸೊ ಅಲ್ಲೇ ಸ್ಟ್ರಗಲ್ ಮಾಡ್ತಾಯಿದ್ದು. ಸೊ ಭದ್ರಕೋಟೆಯಾಗೆ ಉಳಿದಿಲ್ಲ ಅಂತಲೇ ಹೇಳ್ಬೋದು ಚೆಪಾಕ್. ಸೊ ಧೋನಿ ಅವರು ಕ್ಯಾಪ್ಟನ್ಸಿ ಮತ್ತೊಮ್ಮೆ ಬಂದಿದ್ದರು. ಸೊ ಡಿಸಪಾಯಿಂಟಿಂಗ್ ಸ್ಟಾರ್ಟ್ ಆಯಿತು ಅಂತಲೇ ಹೇಳ್ಬೋದು ಧೋನಿ ಅವ್ರಿಗೂ ಕೂಡ. ಸೊ ಇಂಟ್ರೆಸ್ಟ್ ಇರಲಿಲ್ಲ, ಮ್ಯಾಚ್ ಒನ್ ಸೈಡೆಡ್ ಆಗಿತ್ತು. ಸೊ ಈ ಮ್ಯಾಚ್ ಕುರಿತು ಏನಿಸ್ತು ಅಂತ ಕಮೆಂಟ್ ಮಾಡಿದ್ದೀರಿ. CSK ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.